ಎಲ್ಲ ಮೈಸೂರಿನ ಎಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲ ಒಕ್ಕೂಟರು ಸೇರಿ ಮೈಸೂರು ನಶೆಮುಕ್ತ ಮೈಸೂರು ಅಂತ ಮಾಡ್ತಾಯಿದ್ದೀವಿ ಸರ್. 12ನೇ ತಾರೀಕು ಸೋಮವಾರ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಗರ ಸರ್ಕಲ್ನಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಏನಿವತ್ತು ಅಂದರೆ ಈ ಸಣ್ಣ ಮಕ್ಕಳು, ಕಾಲೇಜು ಮಕ್ಕಳು ಇವರಿಗೆಲ್ಲರಿಗೂ ತುಂಬ ಹತ್ತಿರದಲ್ಲಿ ಕೈಗೆ ಇಟ್ಕುವಂಥ ಗಾಂಜಾ, ಅಫೀಮು, ಟ್ಯಾಬ್ಲೆಟ್ಗಳು ಇವೆಲ್ಲ ಕೈಗೆ ಸಿಗ್ತದೆ. ಅದರಿಂದ ಇವತ್ತು ಅದನ್ನು ಏನು ಮೈಸೂರು ನಶೆಮುಕ್ತ ಮಾಡಲೇಬೇಕು. ಇದರ ಬಗ್ಗೆ ಹೆಚ್ಚು ನಮ್ಮ ಇಲಾಖೆಯವರು, ಸರ್ಕಾರದವರು ಹೆಚ್ಚು ಗಮನ ಕೊಡಬೇಕು. ಇದಾದ ನಂತರ ಎಲ್ಲ ಒಕ್ಕೂಟದವರು, ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು, ಹಿರಿಯ ಚಿಂತಕರು, ಸಾಹಿತಿಗಳು, ಎಲ್ಲ ರಾಜಕೀಯ ಮುಖಂಡರುಗಳು ಮುಂದೆ ನಶೆಮುಕ್ತ ಕರ್ನಾಟಕದಲ್ಲೂ ಕೂಡ ನಾವು ಒಂದು ಅಧ್ಯಯನ ಮಾಡಬೇಕಾಗಿದೆ. ಆದ್ದರಿಂದ ನಮ್ಮ ಮೈಸೂರಿನ ಎಲ್ಲ ಹೋರಾಟಗಾರರು, ನಮ್ಮ ದಲಿತ ಸಂಘಟನೆಯವರು, ಚಿಂತಕರು ಇವರೆಲ್ಲರೂ ಕೂಡ ನಮ್ಮ ಈ ಒಂದು ನಶೆಮುಕ್ತ ಅಭಿಯಾನಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಇಡೀ ನಮ್ಮ ಮೈಸೂರ ಎಲ್ಲ ಹೋರಾಟಗಾರರು ನಾವು ಕೇಳ್ತಾ ಇದ್ದೀವಿ ಸರ್. ಯಾಕಂದರೆ ಇವತ್ತು ಏನು ನಿಮಗೆಲ್ಲರಿಗೂ ಗೊತ್ತು ಇವತ್ತು ಸಂಜೆ ಆಯಿತು, ಮಧ್ಯಾಹ್ನ ಆಯಿತು, ಇವತ್ತು ಏನು ಕಾಲೇಜು ಹುಡುಗರಾಗ್ಬೋದು, ಏನು ಕೆಲಸಕ್ಕಿಲ್ಲದೆ ಹುಡುಗರು ಇವರೆಲ್ಲರೂ ಕೂಡ ಇವತ್ತು ಗಾಂಜಾ ಸೇರಿಕೊಂಡು ಟ್ಯಾಬ್ಲೆಟ್ ತೊಗೊಂಡು ಇವತ್ತು ರೋಡಲ್ಲಿ ಹೆಣ್ಮಕ್ಳು ಅದಲ್ಲದೆ ಗಂಡು ಮಕ್ಕಳು ಕೂಡ ಓಡಾಡೋಕ್ಕಾಗಲ್ಲ. ಯಾಕಂದರೆ ಮೊನ್ನೆ ನಿಮಗೂ ಗೊತ್ತು, ಉದಯಗಿರಿಯಲ್ಲಿ ಒಬ್ಬ ಪೊಲೀಸ್ ಪೇದೆಗೆ ಎಲ್ಲರೂ ಡ್ರಗ್ಸ್ ತೊಗೊಂಡು ಹೊಡೆದಿದ್ದಾರೆ. ಈ ದುರಂತ ಮುಂದೆ ಸಾರ್ವಜನಿಕರವಾಗಿ ನಾವು ಕೂಡ ಓಡಾಡೋಕ್ಕಾಗಲ್ಲ. ಆ ಒಂದು ದುರಂತ ಬರಬಾರ್ದು. ಕೂಡಲೇ ಇವತ್ತೇನು ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಿದರೆ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ಎಲ್ಲಿ ಸಿಗುತ್ತೆ ನಾವು ಇವತ್ತೇನು ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಮೈಸೂರು ಮೊದಲು, ಯಾಕೆಂದರೆ ಕರ್ನಾಟಕದಲ್ಲಿ ನಮ್ಮ ಕೇಂದ್ರ ಬಿಂದು ಅಂದರೆ ಮೈಸೂರು. ಮೊದಲು ಆದ್ಯತೆ ಮೈಸೂರಲ್ಲಿ ನಶೆಮುಕ್ತ ಮೈಸೂರು ಅಂತ ಆದರೆ ಮುಂದೆ ನಾವು ಸರ್ ನಶೆಮುಕ್ತ ಕರ್ನಾಟಕ, ನಶೆಮುಕ್ತ ಭಾರತ ಅಂತ ಒಂದು ಅಭಿಯಾನ ಮಾಡೋಣ ಅಂತ ನಾವು ಎಲ್ಲ ಒಕ್ಕೂಟರು ಸೇರಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಸರ್. ಅದರಿಂದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಎಲ್ಲ ಚಿಂತಕರು, ಸಾಹಿತಿಗಳು, ಹೋರಾಟಗಾರರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ತಮ್ಮಲ್ಲಿ ಕೇಳ್ತಾರೆ.